ಬೀದಿ ಶೂಲೆ, ರೋಡಿ ಹಿಟ್ ಅಂತ ಹೇಳುವಂಥದ್ದು, ಮಾರಕ ವೀದಿ ಕುತ್ತು ಅಂತ ಇರುತ್ತೆ, ಶುಭ ವೀದಿ ಕುತ್ತು ಅನ್ನುವಂಥದ್ದು ಇರುತ್ತೆ. ಇದು ಯಾಕೆ ಅಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ನೋಡಿ, ಒಂದು ಮನೆ ಅಭಿವೃದ್ಧಿ ಆಗಬೇಕು, ದಾಂಪತ್ಯ ಸುಖ ಚೆನ್ನಾಗಿರಬೇಕು ಅಂತಂದರೆ ಅವರ ಜಾತಕವಷ್ಟೇ ಅಲ್ಲ, ಮನೆ ಕೂಡ ಬಹಳಷ್ಟು ಪ್ರಮುಖವಾಗಿರುವಂಥ ವಿಚಾರ. ತುಂಬ ಜನ ನೋಡ್ಬೋದು, ಗುರುಗಳಿಗೆ ಎಲ್ಲ ನೋಡಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ಮಾಡಿ ಮದುವೆ ಮಾಡಿದ್ದೀವಿ, ಮನೇಲಿ ನೆಮ್ಮದಿ ಇಲ್ಲ, ಒಬ್ರಿಗೊಬ್ರು ನೀಟಾಗಿ ಮಾತಾಡ್ತಾ ಇಲ್ಲ, ಅಥವಾ ಮದುವೆ ಆದಮೇಲೆ ಎಷ್ಟೋ ಸಮಸ್ಯೆಗಳು ಬರ್ತಾ ಇದೆ ಮನೆಗಳಲ್ಲಿ ಅಂತ ಕೆಲವರು ನೋಡ್ತಾ ಇರ್ತೀರಾ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಯಾವುದೇ ಒಂದು ಏಳಿಗೆ ಆಗ್ತಾ ಇರಲ್ಲ. ಆ ಮನೆಗೆ ಹೋದ ತಕ್ಷಣ, ಆ ಮನೆಗೆ ಹೋದ್ಮೇಲೆ ಏನಾಗುತ್ತೆ, ಎಷ್ಟೋ ಜನ ಸ್ವಂತ ಮನೆಗಳನ್ನು ತುಂಬ ಕಷ್ಟಪಟ್ಟು ಕಟ್ಕೊಂಡಿರ್ತೀರ. ಆ ಮನೆಗೆ ಹೋದ್ಮೇಲೆ ನೆಮ್ಮದಿ ಹಾಳಾಗೋದು, ಯಾವ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇರಲ್ಲ. ಎಲ್ಲೋ ಬಾಡಿಗೆ ಮನೆ ಇದ್ದಾಗಲೇ ತುಂಬ ಚೆನ್ನಾಗಿರ್ತೀರ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅನುಕೂಲಗಳಿರುತ್ತೆ. ಆ ಬಾಡಿಗೆ ಮನೆಯಲ್ಲೇ ದುಡಿದು ಈ ಮನೆ ಕಟ್ಕೊಂಡಿರ್ತೀರ. ಈ ಮನೆಗೆ ಹೊಸ ಮನೆ, ನಿಮ್ಮ ಸ್ವಂತ ಮನೆಗೆ ಬಂದ ಮೇಲೆ ನೆಮ್ಮದಿಯಿಂದ ಇರಬೇಕು, ಅಲ್ಲಿ ನೆಮ್ಮದಿ ಇರೋದಿಲ್ಲ. ಯಾಕೆ ಹಿಂಗಾಗುತ್ತೆ? ಇದಕ್ಕೆಲ್ಲ ಜಾತಕನೇನಾ, ಎಲ್ಲ ಜ್ಯೋತಿಷ್ಯನೇ ನೋಡಬೇಕಾ ಅಂತಂದರೆ ಎಲ್ಲವಕ್ಕೂ ಕೂಡ ಜ್ಯೋತಿಷ್ಯನೇ ಕಾರಣ ಅನ್ನುವಂಥದ್ದೇನಿಲ್ಲ. ಹಾಗಾಗಿ ನೋಡಿ, ಈಗ ಜಾತಕ ಫಲದಲ್ಲಿ ತುಂಬ ಚೆನ್ನಾಗಿದೆ. ಏನು ಹೇಳ್ತಾರೆ, ನಿಮಗೆ 32 ಗುಣಗಳು ಬಂದಿದೆ, ಮದುವೆ ಆದಮೇಲೆ ತುಂಬ ಚೆನ್ನಾಗಿರ್ತೀರ, ಅನ್ಯೋನ್ಯವಾಗಿರ್ತೀರ, ಸಂತಾನ ಅಭಿವೃದ್ಧಿ ಆಗುತ್ತೆ, ನಿಮಗೆ ಬೇಗ ಮಕ್ಕಳಾಗ್ಬಿಡ್ತಾರಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಾಗ್ತಿರುತ್ತೆ ನೋಡಿ, ಸಮಸ್ಯೆಗಳು. ಜಾತಕದಲ್ಲಿ ಏನೂ ಸಮಸ್ಯೆಗಳಿಲ್ಲ, ಆದರೆ ಮನೆಯಲ್ಲಿ ಸಂತಾನ ಆಗ್ತಾ ಇಲ್ಲ, ಒಂದು ಮನೇಲಿ ಒಂದು ಶುಭ ಕಾರ್ಯಗಳು ನಡೀತಾ ಇಲ್ಲ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತಂದರೆ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳು ಕೂಡ ಮನೆಯಿಂದ ಬರುವಂಥದ್ದು ಇರುತ್ತೆ. ಹಾಗಾಗಿ ಈ ವೀದಿಶೂಲೆ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಮುಖವಾಗಿರುವಂಥ ವಿಚಾರ. ನಮ್ಮ ಹಿಂದಿನವ್ರು ನೀವು ನೋಡ್ಬೋದು, ಮನೆ ಮುಂದೆ ಏನಾದರೂ ರೋಡ್ ಇತ್ತು ಅಂತಂದರೆ ಇದು ತಪ್ಪು ಅನ್ನುವಂಥದ್ದು ಹೇಳ್ತಾ ಇದ್ರು ತುಂಬ ಜನ ಹಿಂದೆ ಎಲ್ಲ ಕೂಡ. ಆದರೆ ನಾವು ವಾಸ್ತುಶಾಸ್ತ್ರದಲ್ಲಿ ನೋಡಿದಾಗ ಯಾವ್ಯಾವ ಒಂದು ವೀದಿಶೂಲೆ ಅನ್ನುವಂಥದ್ದು ಮಾರಕವಾಗಿರುತ್ತೆ ಅಥವಾ ಲಾಭವಾಗಿ ಯಾವುದಿರುತ್ತೆ, ಶುಭ ದಿಕ್ಕು ಯಾವುದು, ಅದನ್ನು ಕೂಡ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ತುಂಬ ಜನ ಇವಾಗ ಸೈಟ್ ತೊಗೊಳ್ತಾ ಇರ್ತೀರ, ನೋಡ್ಕೊಳ್ಬೇಕಾಗುತ್ತೆ. ತುಂಬ ಜನ ಹೇಳ್ತಾರೆ, ಗುರುಗಳೇ ನಮ್ಮ ಮನೆ ಹತ್ರ 3 ದಾರಿ ಸೇರ್ತಾ ಇದೆ, ಇದು ಸಮಸ್ಯೆನಾ ಅಂತ. ಯಾಕೆಂದರೆ ಈ 3 ದಾರಿ ಸೇರೋ ಜಾಗದಲ್ಲಿ ತುಂಬ ನೆಗೆಟಿವ್ಸ್ ಇರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರಲ್ವ. ನೀವು ನೋಡ್ಬೋದು, 3 ದಾರಿ ಸೇರೋ ಜಾಗದಲ್ಲಿ ಹಳ್ಳಿ ಕಡೆ ಹೋದರೆ, ಹಳ್ಳಿ ಕಡೆ ನೀವು ಸಿಟಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಅಲ್ಲಿ ಏನಾದರೂ ಅನ್ನಗಳು, ಬಿಳಿ ಅನ್ನ, ಕೆಂಪು ಅನ್ನ, ಹಳದಿ ಅನ್ನಗಳನ್ನು ಹಾಕೋದು, ಕೋಳಿ ಮೊಟ್ಟೆ ಹೊಡೆದಾಕೋದು, ನಿಂಬೆಹಣ್ಣು, ತೆಂಗಿನಕಾಯಿ ಹೊಡೆದಾಕಿರ್ತಾರೆ, ಇದೆಲ್ಲ ನಾವು ನೋಡ್ತಾ ಇರ್ತೀರಲ್ವ. ಅದು ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂಥ ಸ್ಥಳದಲ್ಲಿ ತುಂಬ ಪ್ರಾಣಹಾನಿ ಆಗುವಂಥದ್ದು, ಆಕ್ಸಿಡೆಂಟ್ಗಳು ಆಗುವಂಥದ್ದು ಆಗ್ತಾ ಇರುತ್ತೆ, ಅಪಘಾತಗಳು ಆಗುವಂತಹ ಜಾಗ ಅದು ಅಂತಲೂ ಕೂಡ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಮನೆ ತಗೊಳ್ಳುವಾಗಲಿ ಅಥವಾ ಮನೆ ಕಟ್ಟುವಾಗ ಆಗಲಿ ಅಥವಾ ಜಾಗ ತಗೊಳ್ಳುವಾಗ ಈ ವೀದಿ ಒಂದು ದಾರಿ ನೋಡ್ಕೊಳ್ಳೋದು ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ. ಹಾಗಾಗಿ ಯಾವುದೆಲ್ಲ ಕೆಟ್ಟದ್ದು ಯಾವುದೆಲ್ಲ ಒಳ್ಳೆಯದು ಕೂಡ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ, ಆದರೆ ಒಂದೊಂದಾಗಿ ನಿಮಗೆ ಇವತ್ತು ಬಿಡಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ತುಂಬ ಜನ ಕೇಳ್ತಾ ಇದ್ರು, ಏನಂದರೆ ಪೂರ್ವ ದಿಕ್ಕು ಇದ್ದವ್ರಿಗೆ ಮಾತ್ರನೇ ಇದು. ನಾನು ಹೇಳ್ತಾ ಇದ್ದೀನಿ ಎನ್ನೆಂದ, ಏಕೆಂದರೆ ಪೂರ್ವಾಭಿಮುಖವಾಗಿ ಇದ್ದಾಗ ನಿಮಗೆ ಈ ಈಶಾನ್ಯ ಕೋಣೆ ಅನ್ನುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಆದರೆ ಉತ್ತರಕ್ಕೆ ಯಾರೆಲ್ಲ ಮನೆ ಕಟ್ಕೊಂಡಿದ್ದೀರಾ, ಉತ್ತರಕ್ಕೆ ನಂದಿ ಬಾಗಿಲು ಯಾರು ಇಟ್ಕೊಂಡಿದ್ದೀರಾ, ಅವರಿಗೂ ಕೂಡ ಅದು ಅದೇ ರೀತಿ ಇರುತ್ತೆ. ಯಾಕಂದರೆ ಪೂರ್ವಾಭಿಮುಖವಾಗಿ ಮನೆ ಇದ್ದಾಗ ಅದು ಎಡಭಾಗದಲ್ಲಿರುವ ಜಾಗ ನಿಮಗೆ ಒಳ್ಳೆಯದಂತ ಹೇಳಿದಾಗ, ಉತ್ತರಾಭಿಮುಖವಾಗಿರುವ ಬಾಗಿಲಿಗೆ ಅದು ಬಲಭಾಗದಲ್ಲಿ ಬರುತ್ತೆ ಅವಾಗ ನೋಡಿ. ಯಾಕೆಂದರೆ ಅದನ್ನು ತಿಳ್ಕೊಳ್ಬೇಕು ನಾವು. ನಮ್ಮ ಮನೆ ಯಾವ ದಿಕ್ಕಿಗಾದರೂ ಇರ್ಬೋದು, ನಿಮ್ಮ ಬಾಗಿಲು ಅಂದರೆ ಮುಖ್ಯದ್ವಾರ ಯಾವ ದಿಕ್ಕಿಗಾದರೂ ಇದ್ದರೂ ಕೂಡ ಈ ಅಷ್ಟದಿಕ್ಪಾಲಕರು ಅನ್ನುವಂಥದ್ದು ಪೂರ್ವದಿಂದನೇ ಸೂರ್ಯ ಹುಟ್ಟೋದು. ನಿಮಗೆ ನಿಮ್ಮ ಮನೆ ಉತ್ತರಕ್ಕೆ ಇದ್ದ ತಕ್ಷಣ ನಿಮ್ಮ ಮನೆ ಕಡೆಗೆ ಸೂರ್ಯ ಬರೋದಿಲ್ಲ. ಹಂಗಾಗಿ ಈ ಮನೆಯ ಒಂದು ಮುಖ್ಯದ್ವಾರ ಯಾವ ದಿಕ್ಕಿಗಾದರೂ ಇರಲಿ, ಇದು ಒಂದೇ ರೀತಿ ಇರುವಂಥದ್ದು ನೋಡಿ. ಇಂದ್ರನನ್ನು ನಾವು ಸುರಾಧಿಪತಿ ಅಂತ ಹೇಳ್ತೀವಿ. ಒಂದೊಂದು ದಿಕ್ಕಿಗಳಿಗೂ ಕೂಡ, ಈ ಅಷ್ಟ ದಿಕ್ಕಿಗಳಿಗೂ ಕೂಡ ಒಂದೊಂದು ದೇವತೆಗಳು, ಅಧಿದೇವತೆಗಳು ಅಂತ ಇರ್ತಾರೆ. ಅವರಿಗೆ ಅದರದ್ದೇ ಆದಂತಹ ಒಂದು ಕೆಲಸ ಕಾರ್ಯಗಳು, ಒಂದು ಫಲಗಳು ಕೊಡುವಂಥದ್ದಿರುತ್ತೆ. ಇಂದ್ರನನ್ನು ಸುರಾಧಿಪತಿ ಅಂತ ಹೇಳ್ತೀವಿ, ಅಗ್ನಿ ತೇಜೋಧಿಪತಿ, ಯಮ ಧರ್ಮಾಧಿಪತಿ, ನಿರುತಿ ರಕ್ಷೋಧಿಪತಿ, ವರುಣನನ್ನು ಜಲಾಧಿಪತಿ, ವಾಯುವನ್ನು ಪ್ರಾಣಾಧಿಪತಿ, ಕುಬೇರನನ್ನು ಧನಾಧಿಪತಿ, ಈಶಾನ್ಯವನ್ನು ಪಶುಪತಿ ಅಂತ ಹೇಳ್ತೀವಿ ನಾವು. ಈಶಾನ್ಯನ ಶಿವನಿಗೆ ಹೋಲಿಸ್ತೀವಿ ನಾವು. ಒಂದೊಂದು ದಿಕ್ಕಿನಲ್ಲೂ ಕೂಡ ಒಂದೊಂದು ದೇವತೆಗಳ ಅಧಿಷ್ಠಾನವಂತ ಇರುವಂಥದ್ದು, ಆ ದೇವತೆಗಳ ಫಲಗಳು ಕೊಡುವಂಥದ್ದಿರುತ್ತೆ. ಅದಕ್ಕೋಸ್ಕರ ನೀವು ಮನೆ ಕಟ್ಟುವಾಗ ಅಗ್ನಿಮೂಲೆ ನೋಡ್ಕೊಳ್ಳಿ, ತುಂಬ ವಿಶೇಷವಾಗಿ. ಅಗ್ನಿಮೂಲೆಯಲ್ಲಿ ಮಲಗುವ ಕೋಣೆ ಇರಬಾರ್ದು, ವಾಶ್ರೂಮ್ಸ್ ನೀರಿನ ಒಂದು ಇದಿರಬಾರ್ದು, ಸಂಪ್ ಇರಬಾರ್ದು, ಅಂದರೆ ಜಲತತ್ವ ಇರಬಾರ್ದು ಆ ಜಾಗದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲವನ್ನೂ ಕೂಡ ನಾವು ಅರಿತುಕೊಂಡು ಮಾಡುವಾಗ ವೀದಿಶೂಲೆ ಅನ್ನುವಂಥದ್ದು ಕೂಡ ಬಹಳಷ್ಟು